ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನೆಲ್ದಾಗ ಎಲ್ಲರಿಗೂ ಸ್ವಾಗತ. ಆಷಾಢ ಏಕಾದಶಿ ಎಲ್ಲರಿಗೂ ಶುಭಾಶಯಗಳು. ನಿಮ್ಮ ಜೀವನದಾಗ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ಖುಷಿ ಸಮೃದ್ಧಿಯನ್ನು ತರಲಿ ಅಂತೇಳಿ ಸ್ವಾಮಿ ಮಹಾರಾಜರು ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ಕೊಂಡ್ರೆ, ಇವತ್ತು ಗುರು ಪೂರ್ಣಿಮಾ ಮನ್ಯಾಗ ಯಾವ ರೀತಿ ಆಚರಣೆ ಮಾಡುವ ಒಂದು ಸಣ್ಣ ಮಾಹಿತಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ವಿಡಿಯೋನ ಕೊನೆ ತನಕ ನೋಡ್ರಿ. ಈಗ ಯಾರ್ಯಾರು ಹೇಳ್ಕೋದಿರ್ಲಕ್ಕ ಸುತ್ತಮುತ್ತ ಸ್ವಾಮಿ ಕೇಂದ್ರ ಇಲ್ಲ, ದತ್ತ ಮಹಾರಾಜರ ಗುಡಿ ಇಲ್ಲ, ನಾವು ಯಾವ ರೀತಿ ಮನ್ಯಾಗ ಗುರು ಪೂರ್ಣಿಮೆನ ಆಚರಣೆ ಮಾಡಬೇಕು ನೋಡ್ರಿ. ನಮ್ಮ ಜೀವನದಾಗ ನಮ್ಮ ಮೊದಲನೇ ಗುರು ಅಂದ್ರೆ ನಮ್ಮ ತಂದೆ ತಾಯಿ. ಆ ನಂತರ ಪ್ರತಿಯೊಂದು ಫೀಲ್ಡ್ದಾಗ ನಾವು ಒಬ್ಬರನ್ನ ಗುರುವಾಗಿ ಸ್ವೀಕಾರ ಮಾಡ್ತೇವೆ. ಗುರು ಇಲ್ಲ ಅಂದ್ರೆ ನಮ್ಮ ಜೀವನ ನಾವು ಕಲ್ಪಿಸೋಕ್ಕೂ ಸಾಧ್ಯ ಇಲ್ಲ. ಅದೇ ರೀತಿ ಆ ದಿನ ಗುರು ಪೂರ್ಣಿಮಾ ದಿವಸ ಗುರುವಿಗೆ ನಮ್ಮ ಜೀವನದಲ್ಲಿ ನಮಗೆ ಜ್ಞಾನ, ನಮ್ಮ ಒಳ್ಳೆ ಮಾರ್ಗದಲ್ಲಿ ನಡೆಸಿದ, ನಮ್ಗೆ ತಿದ್ದು ಬುದ್ಧಿ ನಾವು ತಪ್ಪು ಮಾಡಿದಾಗ ನಮಗೆ ತಿಳುವಳಿಕೆ ಕೊಟ್ಟಂಥ ಪ್ರತಿಯೊಬ್ಬರಿಗೂ ಗುರುವಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥ ದಿನ ಆಗಿರ್ತೈತಿ. ಹಾಗಾಗಿ ನಾವು ಅದು ಸಹ ಮಹಾರಾಜರನ್ನ ಗುರುವಾಗಿ ನೋಡ್ರಿ, ಸಾಕ್ಷಾತ್ ದತ್ತ ಮಹಾರಾಜರ 24 ಗುರು ಮಾಡಿದ್ದಾರೆ. ಯಾಕಂದ್ರೆ ಅವರು ಸಾಕ್ಷಾತ್ ದತ್ತ ಮಹಾರಾಜರು 24 ಗುರು ಮಾಡಿದ್ದಾರೆ. ಅಂದ್ರೆ ನಾವು ಯಾಕೆ ದತ್ತ ಮಹಾರಾಜರನ್ನ ಗುರುವಾಗಿ ಸ್ವೀಕಾರ ಮಾಡಬಾರ್ದು? ದತ್ತ ಮಹಾರಾಜರ 3ನೇ ಅವತಾರ ಸ್ವಾಮಿ ಮಹಾರಾಜರ ಅವತಾರ. ಈಗಿನ ಒಂದು ಅಕ್ಕಲ್ಕೋಟ್ ಅಂದ್ರೆ ನಮ್ಮೆಲ್ಲರಿಗೂ ಸ್ವಾಮಿ ಭಕ್ತರಿಗೂ ಒಂದು ಸ್ವರ್ಗ ಇದ್ದಂಗೆ. ಯಾವಾಗಲ್ಲಿ ಹೋಗ್ತೇವೋ, ಯಾವಾಗಲ್ಲಿ ಮಹಾರಾಜರ ದರ್ಶನ ತಗೋತೇವೋ ಅನ್ನೋದ. ಗುರು ಪೂರ್ಣಿಮೆ ದಿವಸ ನರಸಿಂಹವಾಡಿ, ಅಕ್ಕಲ್ಕೋಟ ಎಲ್ಲಿ ದತ್ತದಂಗಳದ ಅಲ್ಲೆಲ್ಲ ವಿಶೇಷ ಸೇವೆಗಳ, ಗುರು ದೀಕ್ಷೆ ತಗೋದ, ಗುರುಪದ ತಗೋದ ಸೇವೆಗಳು ನಡೀತಾವ. ಆ ದಿನ ಯಾರಿಗೆ ನರಸಿಂಹವಾಡಿಗೆ ಸೇವೆ ಮಾಡಕ್ಕಾಗ್ತಿರ್ತಾರೆ ಅವರೆಲ್ಲರೂ ಕೂಡ ಅಲ್ಲೇ ಹೋಗಿ ಗುರುಪದವನ್ನು ತಗೋರಿ. ನಮಗಿನ್ನ ಎಲ್ಲೂ ಹೋಗೋಕ್ಕಾಗಲ್ಲಕ್ಕ, ನಾವು ಮನ್ಯಾಗ ಸ್ವಾಮಿ ಮಹಾರಾಜರ ಗುರುಪದ ತಗೋತೇವೆ. ಯಾವ ರೀತಿ ಆಚರಣೆ ಮಾಡ್ಬೇಕು ಅನ್ನೋದ ಒಂದು ಕೇಳ್ಕೊತೀರಿ ಅಂದ್ರೆ ಈ ವಿಡಿಯೋನ ಪೂರ್ಣ ನೋಡ್ರಿ. ಮೊದಲನೇದಾಗಿ ನಿಮ್ಮ ಮನ್ಯಾಗ ಸ್ವಾಮಿ ಮಹಾರಾಜರ ಮೂರ್ತಿ ಅಥವಾ ಫೋಟೋ ಇತ್ತಂದ್ರೆ ಆ ದಿನ ಪ್ರತಿನಿತ್ಯ ಅಂತ ನಾವು ನಮ್ಮ ಕೈಲಾದಷ್ಟೇ ಸೇವೆ, ಪೂಜೆ ಪುನಸ್ಕಾರ, ಸೇವೆ ಎಲ್ಲ ಮಾಡ್ತಿರ್ತೇವೆ. ಆದ್ರೆ ಆ ದಿನ ನಮ್ಗೆ ನಮ್ಮ ಗುರುವಿಗೆ ನಮ್ಮ ನಿಸ್ವಾರ್ಥ ಭಕ್ತಿಯನ್ನು ಸೇವನೆ ಮಾಡೋದೈತಿ, ಅಂದ್ರೆ ನಿಸ್ವಾರ್ಥ ಭಕ್ತಿಯನ್ನು ಸಮರ್ಪಣೆ ಮಾಡೋದೈತಿ. ಆ ದಿನ ಆದಷ್ಟು ಬೆಳಗ್ಗೆ ಎದ್ದ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ ನಾವು ಎಲ್ಲ ಸ್ವಚ್ಛ ಅಂದ್ರೆ ನಮ್ದು ಏನು ಶುಚಿರ್ಭೂತ ಇರ್ತೈತಿ ಎಲ್ಲ ಕ್ಲೀನಾಗಿ ಸ್ವಾಮಿ ಮಹಾರಾಜರ ಮುಂದೆ ಬಂದ ಸ್ವಾಮಿ ಮಹಾರಾಜರ ಮೂರ್ತಿಗೆ ಮೊದಲು ಏನಿತ್ತು ಹೇಳ್ತೇನೆ ನೋಡಿ, ಮೂರ್ತಿ ಸೇವೆ. ಸ್ವಾಮಿ ಮಹಾರಾಜರ ಮೂರ್ತಿ ಇತ್ತಂದ್ರೆ ನೀವು ಪ್ರತಿ ಗುರುವಾರ ಅಭಿಷೇಕ ಹಾಕ್ತೀರಿ. ಪ್ರತಿ ಗುರುವಾರ ಸ್ವಾಮಿ ಮಹಾರಾಜರ ಪಂಚಾಮೃತದಿಂದ ಅಥವಾ ನೀರಿನಿಂದ ಅಭಿಷೇಕ ಹಾಕ್ತಾರೆ. ಆದ್ರೆ ಗುರುಪೂರ್ಣಿಮಾ ದಿವಸ ಆ ದಿವಸ ಹುಣ್ಣಿಮೆ ಇರುವುದರಿಂದ ಉಪವಾಸ ಅಂತ ಇರ್ತೈತಿ. ಗುರುಪೂರ್ಣಿಮಾದು ಉಪವಾಸ ಇರ್ತೈತಿ, ಹುಣ್ಣಿಮೆ ಉಪವಾಸ ಇರ್ತೈತಿ. ಹಾಗಾಗಿ ಈ ಗುರುಪೂರ್ಣಿಮಾ ಉಪವಾಸ ಏನಿರ್ತೈತಿಲ್ಲ ಏಕಾದಶಿ ರೀತಿ ಅಂದ್ರೆ ಸಾಯಂಕಾಲ ಬಿಡೋಂಗಿಲ್ಲ, ಮಾರನೇ ದಿನ ಬಿಡೋದಿರ್ತೈತಿ. ಹಾಗಾಗಿ ಉಪವಾಸ ಯಾರು ಮಾಡಿದ ಸಾಧ್ಯ ಆಗೈತೆ ಅವ್ರು ಕೂಡ ಉಪವಾಸ ಮಾಡ್ರಿ. ಇನ್ನು ಅದು ಬೆಳಗ್ಗೆ ಎದ್ದ ಮೂರ್ತಿ ಮ್ಯಾಗ ನೀವು ಅಭಿಷೇಕ ಹಾಕ್ಬೇಕು. ಅಭಿಷೇಕ ಹಾಕುವಾಗ ಯಾವ ರೀತಿ ಅಂದ್ರೆ ಸ್ವಾಮಿ ಮಹಾರಾಜರ ಮೂರ್ತಿಯನ್ನ ಸ್ವಚ್ಛಂಗೆ ಮೊದಲೇದ ನೀರಿನಿಂದ ಎಲ್ಲ ಅಭಿಷೇಕ ಮಾಡಬೇಕು. ಅಭಿಷೇಕ ಮಾಡುವಾಗ ಯಾವ್ಯಾವ ಶ್ಲೋಕಗಳನ್ನ ಹೇಳಬೇಕು ನೋಡ್ರಿ. ಇದ ಸ್ವಾಮಿ ದಿಂಡೋರ ವತಿಯಿಂದ ಸಿಗುವಂತ ನಿತ್ಯ ಸೇವೆ ಗ್ರಂಥ ಸ್ವಾಮಿ ಮಹಾರಾಜರ ನಿತ್ಯ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕೇಂದ್ರ ಆಧ್ಯಾತ್ಮಿಕ ವಿಕಾಸಿಕ ಮಾರ್ಗ ದಿಂಡೋರಿ ಪ್ರಣೀತ್ ನಿತ್ಯ ಸೇವಾ ಸ್ತೋತ್ರ ಮತ್ತು ಮಂತ್ರ. ವಿಶೇಷ ಕನ್ನಡದಾಗೈತಿ. ಅವೆಲ್ಲ ಮೊದಲೆಲ್ಲ ಮರಾಠಾಗಿದ್ದು, ಇದು ಕನ್ನಡದಾಗೈತಿ. ಈ ಥರ ಕೊಟ್ಟಿದ್ದಾರೆ. ಸ್ವಾಮಿ ಮಹಾರಾಜರ ಅಭಿಷೇಕ ಹಾಕುವಾಗ ನಾವು ಪುರುಷ ಸೂಕ್ತ, ಸ್ತ್ರೀ ಸೂಕ್ತ, ಪವಮಾನ ಸೂಕ್ತ ಮತ್ತು ರಾಮ ರಕ್ಷಾ ಸ್ತೋತ್ರವನ್ನ ಪ್ರತಿ ಗುರುವಾರ ನಾವು ಅಭಿಷೇಕ ಹಾಕುವಾಗ ಅಥವಾ ಪ್ರತಿ ಗುರುವಾರ ನಾವು ಏನು ಮಾಡ್ತೇವೆ, ಸ್ವಾಮಿ ಮಹಾರಾಜರ ಸೇವೆ ಮಾಡುವಾಗ ಶ್ರೀ ಸ್ವಾಮಿ ಸಮರ್ಥ ಇದನ್ನ 108 ಸಲ ಹೇಳಿ ನಾವು ಸೇವೆಯನ್ನು ಮಾಡ್ತಿರ್ತೇವೆ. ಆದ್ರೆ ಗುರುಪೂರ್ಣಿಮಾ ದಿವಸ ನೀವು ಆ ದಿವಸ ಅಭಿಷೇಕ ಮೂರ್ತಿ ಮ್ಯಾಗ ಹಾಕೋರಿದ್ರಂದ್ರೆ ಮೂರ್ತಿ ಮ್ಯಾಗ ನಿಮ್ಮ ಮನ್ಯಾಗ ಮೂರ್ತಿ ಇತ್ತಂದ್ರೆ ನೀವು ಶ್ರೀ ಸೂಕ್ತ, ಪುರುಷ ಸೂಕ್ತ, ಪವಮಾನ ಸೂಕ್ತ, ರಾಮ ರಕ್ಷಾ ಸೂತ್ರ 17 ಸಲ ಅನ್ನಕ್ಕಾದ್ರೆ ಉತ್ತಮ. 17 ಸಲ ಆಗುಲ್ಲ ಅಕ್ಕ ಅಂದ್ರೆ 1 ಸಲ ಅನ್ರಿ ಮತ್ತು ಅಭಿಷೇಕ ಹಾಕ್ರಿ. ಅಭಿಷೇಕ ಹಾಕುವಾಗ ಇವು ಎಲ್ಲ ನಿಮ್ಮ ಗ್ರಂಥ ಇಲ್ಲಾಗಿತ್ತಂದ್ರೆ ಯೂಟ್ಯೂಬ್ದಾಗ ಹಚ್ಚಿ ಇದನ್ನ ನೀವು ಅಭಿಷೇಕ ಹಾಕಬೇಕು. ಆ ನಂತರ ಸ್ವಾಮಿ ಮಹಾರಾಜರ ಮೂರ್ತಿಯನ್ನು ಸ್ವಚ್ಛಂಗೆಲ್ಲ ಒರೆಸಿ ಹೀನ ಅತ್ತಾರತ ಸಿಗ್ತೈತಿ. ಆ ನಂತರ ಹೀನ ಅತ್ತಾರತ ಸಿಗ್ತೈತಿ. ಈ ರೀತಿ ನೋಡ್ರಿ. ಇನ್ನು ಕೇಂದ್ರದಾಗಿಂದ ತೊಂದುದ ಇದ್ರ ರೇಟ್ ಭಾಳ ಅಂದ್ರೆ 30-35 ರೂಪಾಯಿ ಇರ್ತೈತಿ. ಹೀನ ಅತ್ತಾರತ ಸಿಗ್ತೈತಿ. ಇದನ್ನು ಕೂಡ ಮಹಾರಾಜರಿಗೆ ಹಚ್ಬೇಕು. ಮಹಾರಾಜರಿಗೆ ಅತ್ಯಂತ ಪ್ರಿಯವಾದ್ದೇನೆ ಹೀನ ಅತ್ತಾರ. ಆ ನಂತರ ಚಾಪಿ ಹೂ, ಆ ನಂತರ ಹೀನ ಅತ್ತಾರ ಹಚ್ಬೇಕು. ಮಹಾರಾಜರಿಗೆ ಅರಿಶಿನ ಕುಂಕುಮ ಹಚ್ಚಬಾರ್ದು. ಚಂದನದ ಅಥವಾ ಅಷ್ಟಗಂಧ, ಕೇಸರಿಯುಕ್ತ ಅಷ್ಟಗಂಧ ಇತ್ತಂದ್ರೆ ಅದು ಹಚ್ರಿ, ಅಥವಾ ನಾರ್ಮಲ್ ಚಂದನ ತಿಲಕವನ್ನು ನೀವು ಹಚ್ಬೋದು. ಆ ನಂತರ ತುಳಸಿ ಹೂವು ನಿಮ್ಗೇನು ಸಮರ್ಪಣೆ ಮಾಡೋಂಗೆ ಆಗೈತೆ ಅದನ್ನು ನೀವು ಮಹಾರಾಜರಿಗೆ ಸಮರ್ಪಣೆ ಮಾಡಬೇಕು. ನೈವೇದ್ಯ ನೋಡ್ರಿ, ಮರುದಿವಸ ಗುರು ಪೂರ್ಣಿಮಾ ದಿವಸ ಉಪವಾಸ ಇರೋದ್ರಿಂದ ಆ ದಿವಸ ನಾವು ಹಾಲ, ಸಕ್ಕರೆ, ಹಣ್ಣ, ಫರಾಳದ ನೈವೇದ್ಯ ಇಡ್ತಿರ್ತೇವೆ. ಆ ನಂತರ ನೀವು ಮಹಾರಾಜರ ಫೋಟೋಕ್ಕೆ ಐತೆ ಅಂದ್ರೆ ಮೂರ್ತಿದ ಸೇವೆ ಐತೆ. ಇನ್ನು ನಮ್ಮ ಮನ್ಯಾಗ ಮೂರ್ತಿ ಇಲ್ಲ, ನಾವು ಫೋಟೋಕ್ಕೆ ಯಾವ ರೀತಿ ಮಾಡ್ಬೇಕು ನೋಡ್ರಿ. ಮಹಾರಾಜರ ಮೂರ್ತಿ ಅಥವಾ ಫೋಟೋ ಎರಡೂ ಮಹಾರಾಜರ ಅಧಿಷ್ಠಾನ ನಮ್ಮ ಮನ್ಯಾಗ ಇರ್ತೈತಿ. ಆ ನಂತರ ಮಹಾರಾಜರ ಫೋಟೋ, ನಮ್ಮ ಮನ್ಯಾಗೂ ಮೂರ್ತಿ ಇಲ್ಲ, ಇನ್ನು ಮಹಾರಾಜರ ಫೋಟೋ ಮಾತ್ರ ಐತಿ. ಇಲ್ಲೊಂದು ಐತಿ, ಹಾಲ್ನಾಗ ಒಂದು ದೊಡ್ಡದೈತಿ. ಆ ನಂತರ ಮಹಾರಾಜರ ಫೋಟೋ ಏನಿರ್ತೈತಿಲ್ಲ ಅದು ಪೂರ್ಣ ಎಲ್ಲ ಕ್ಲೀನಾಗಿ ಒರೆಸಿ ಅದ್ರ ಮುಂದೆ ಹಿನ್ನ ಆ ಥರ ಹಚ್ಚಿ ಅರಿಶಿನ ಹಚ್ಚೋಂಗಿಲ್ಲ, ಅರಿಶಿನ ಕುಂಕುಮ ಹಚ್ಚೋಂಗಿಲ್ಲ. ಅಷ್ಟಗಂಧ ಅಥವಾ ಕೇಸರಿಯುಕ್ತ ಅಷ್ಟಗಂಧ ಹಚ್ಚಿ
ತುಳಸಿ ಹೂವು ಏನು ನಮ್ಗೆ ಆಗ್ತೈತಿಲ್ಲ ಅದನ್ನು ನಾವು ಸಮರ್ಪಣೆ ಮಾಡೋದು. ಆ ನಂತರ ನಮ್ಗೆ ಫೋಟೋ ಮುಂದೆ ಕೂತಂದ್ರೆ ಮಹಾರಾಜರ ಮುಂದೆ ಕೂತ ನಮ್ಗೆ ಈ ಸೇವೆ ಮಾಡೋದೈತಿ. ಶ್ರೀ ಸೂಕ್ತ, ಪುರುಷ ಸೂಕ್ತ, ಪವಮಾನ ಸೂಕ್ತ, ಶ್ರೀ ರಾಮರಕ್ಷ ಸೂತ್ರದ ಸೇವೆ ಮಾಡೋದೈತಿ. ಆನಂತರ 21 ಸ್ವಾಮಿ ಚರಿತ್ರೆ ಸಾರಾಮೃತ ಯಾರ್ಯಾರು ಸೇವೆ ಮಾಡಿದಿರಲ್ಲ ಅವರಿಗೆ ಅಲ್ಲಿಂದ ಉದ್ಯಾಪನ ಅಂದ್ರೆ 21 ಪಾರಾಯಣ ಸಮಾಪ್ತಿ ಆಗ್ತೈತಿ. ಆ ದಿನ 21 ನಿಮ್ಮ ಪಾರಾಯಣ ಪೂರ್ಣ ಆಗ್ತಾವೆ. ಉದ್ಯಾಪನ ಅಂತೂ ಏನಿಲ್ಲ. ಸ್ವಾಮಿ ಮಹಾರಾಜನ ನೋಡ್ರಿ, ನೀವು ಒಂದು ದಾಂಪತ್ಯ ಅಥವಾ ಒಂದು ದಂಪತಿಗಳು ಊಟಕ್ಕೆ ಹಾಕ್ಬೋದು, ಅಥವಾ ನಿಮ್ಮ ಸುತ್ತಮುತ್ತ ಇದ್ದವರಿಗೆ ಸಣ್ಣ ಮಗಳಿಗೆ ನೀವು ಹೋದ ಏನೋ ಸ್ವೀಟ್ ತಿನ್ನಕ್ಕೆ ಮನ್ಯಾಗ ಊಟಕ್ಕೆ ಮಾಡ್ಬೋದು. ಆ ನಂತರ ನಾವು ಯಾವ್ದು ಆರತಿ ಬರ್ತೈತಿಲ್ಲ ಆರತಿಯನ್ನು ಮಾಡೋದೈತಿ. ನಮಗೆ ಇದು ಆರತಿ ಮಾಡಿರತ್ತೆ ಹೇಳಿಲ್ಲ, ಮಹಾರಾಜರು ನಿಮ್ಗೆ ಯಾವ್ದು ಆರತಿ ಇಷ್ಟ ಆಗತ್ತಲ್ಲ ಒಂದು ಅಥವಾ 2 ಆರತಿಯನ್ನು ಮಾಡೋದೈತಿ. ಇನ್ನು ಸ್ವಾಮಿ ಕೇಂದ್ರದಾಗ ಕೂಡ ಆ ದಿವಸ ಗುರುಪದ ತಗೋತಿರ್ತಾರೆ. ಅದನ್ನ ನೆಕ್ಸ್ಟ್ ವಿಡಿಯೋದಾಗ ನಾನು ನಿಮ್ಗೆ ಹೇಳ್ತೇನೆ, ಯಾಕಂದ್ರೆ ವಿಡಿಯೋ ಭಾಳ ಲಾಂಗ್ ಆಗ್ತೈತಿ. ಆ ನಂತರ ಗುರುಪದ ತಗೋರಿ. ಆ ನಂತರ ಏನು ನಮ್ಮ ಗುರುವಿನ ಅನುಗ್ರಹ ನಮ್ಮ ಜೊತೆ ಇತ್ತು, ಗುರು ಮಹಾರಾಜರು ನಮ್ಮ ಜೊತೆ ಇದ್ರಂದ್ರೆ ಅವರು ನಮ್ಮ ಜೀವನದಾಗ ಬಂದ್ರೆ ನಾವಂತೂ ಮಹಾರಾಜರನ್ನ ಆಯ್ಕೆ ಮಾಡೋಲ್ಲ. ಮಹಾರಾಜರ ನಾವನ್ನ ಆಯ್ಕೆ ಮಾಡಿದಾಗ ನಾವು ಅವ್ರ ಸೇವೆ ಮಾಡೋಕೆ ನಮ್ಮ ಮನಸ್ಸಾಗ ಇಚ್ಛೆ ಬರ್ತೈತಿ. ಆ ನಂತರ ಈ ವರ್ಷ ಯಾರ್ಯಾರು ಗುರು ದೀಕ್ಷಿತಕ್ಕೆ ಹೋದಿರಲ್ಲ ಖಂಡಿತವಾಗಿ ಮುಂದಿನ ವರ್ಷಕ್ಕಂದ್ರೆ ಮಹಾರಾಜರು ನಿಮ್ಗೆ ಪ್ರಚಿತಿ ಕೊಡ್ತಾರೋ, ಒಳ್ಳೆ ಜೀವನ, ಒಳ್ಳೆ ಒಂದು ಅವಕಾಶಗಳು ನಿಮ್ಗೆ ಕೊಡ್ತಾರೋ, ನಿಮ್ಮ ಜೀವನದಾಗಿರುವ ಎಲ್ಲ ಕಷ್ಟಗಳನ್ನ ದೂರ ಮಾಡ್ತಾರೋ. ಆ ನಂತರ ನಮ್ಗೆ ಮಹಾರಾಜರ ಸೇವೆಯನ್ನು ಮಾಡೋದೈತಿ. ಅದನ್ನು ನೋಡ್ರಿ, ಇಟ್ಟು ದಿನ ನಮ್ಗೆ ಯಾವುದೂ ಸೇವೆ ಮಾಡೋಕ್ಕಾಗಿಲ್ಲ ಅಂದ್ರೆ ಆ ದಿವಸ ಖಂಡಿತವಾಗಿ ನೀವು 11 ಮಾಲೆ ಜಪ ಮಾಡಿರಿ. ನನ್ನದಂತೂ ಈಗ ಪ್ರತಿನಿತ್ಯ ಸಾಯಂಕಾಲದ ನಾ ನಡೆದೈತೆ ಸೇವೆನಂದ. ನೀವು ಎಲ್ಲರೂ ಕೂಡ ಮಾಡ್ಕೊಂಡಿರೋದು ತಿಳ್ಕೊಂಡೇನೋ. ತಾರಕ್ ಮಂತ್ರದ 11 ಸಲ ಮಾಡಿರಿ. ಇವೆಲ್ಲ ಹೇಳ್ಕೊಂಡೆಲ್ಲ ನೀವು ಈ ಥರ ಹಿಂದೆ ಯಾವ ಆಗ್ತೈತೆ ಆ ಸೇವೆಯನ್ನು ಮಾಡಿರಿ. 11 ಮಾಲೆ ಜಪ ಮಾಡಿರಿ, ತಾರಕ್ ಮಂತ್ರದ 11 ಸಲ ಮಾಡಿರಿ, 21 ಸಲ ಮಾಡಿರಿ, 51 ಸಲ ಮಾಡಿರಿ. ನಿಮ್ಗೆ ಹೆಂಗೆ ಅನುಕೂಲ ಆಗ್ತೈತೆ. ಅನಂತರ ಸ್ವಾಮಿ ಚರಿತ್ರೆ ಸಾರಾಮೃತದ ಒಂದು ಪಾರಾಯಣ ಮಾಡಿರಿ. ಇಲ್ಲಾಂದ್ರೆ ನೀವು ಗುರುಚರಿತ್ರ 14ನೇ ಮತ್ತು 18ನೇ ಅಧ್ಯಾಯದ ಸಂಕಲ್ಪಯುಕ್ತ ಸೇವೆಯನ್ನು ಮಾಡಿರಿ. ಅಂದ್ರೆ ಒಂದು ದಿನದ ನಿಮ್ಗೆ ಇಟ್ಟು ದಿನ ಯಾವುದೂ ಸೇವೆ ಮಾಡೋಕ್ಕಾಗಲಿಲ್ಲ ಅಂದ್ರೆ ಆ ಒಂದು ದಿನಾರ ನೀವು ಗುರುವಿನ ಕೃತಜ್ಞತೆ ಸಲ್ಲಿಸುವಾಗಿ ನೀವು ಆ ಸೇವೆಯನ್ನು ಮಾಡ್ರಿ. ನೋಡ್ರಿ, ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದಂಥ ನಾಯಕರವರು, ಅವ್ರಿಗೆ ನಾವು ಏನು ಕೊಡ್ತಾ ಅವ್ರು ಸೃಷ್ಟಿ ಮಾಡಿದ ನಾವು ಅವ್ರಿಗೆ ಕೊಡೋಕ್ಕಾಗ್ತೈತಿ ಇಲ್ಲ. ನಮ್ಮ ಮನಸ್ಸಾಗಿರುವಂಥ ನಿಸ್ವಾರ್ಥ ಭಕ್ತಿ, ನಿಸ್ವಾರ್ಥ ಪ್ರೀತಿ, ನಿಸ್ವಾರ್ಥ ಭಾವನೆ, ಒಂದು ಭಕ್ತಿಯ ಭಾವನೆಯನ್ನು ಸ್ವಾಮಿ ಮಹಾರಾಜರಿಗೆ ಸಮರ್ಪಣೆ ಮಾಡ್ತೇವೆ. ಸ್ವಾಮಿ ಮಹಾರಾಜರು ನಮ್ಮ ಕಡೆಯಿಂದ ಏನೂ ಅಪೇಕ್ಷೆ ಮಾಡೋಲ್ಲ. ನಾವು ಅವ್ರ ಮೇಲೆ ಎಷ್ಟು ವಿಶ್ವಾಸ ಇರ್ತೇವೆ, ಎಷ್ಟು ಭಕ್ತಿಯಿಂದ, ಎಷ್ಟು ಶ್ರದ್ಧೆಯಿಂದ ಅವ್ರು ಸೇವೆ ಮಾಡ್ತೇವಲ್ಲ ಅದಷ್ಟೇ ಬೇಕಾಗಿರುತ್ತೈತಿ ಮಹಾರಾಜರಿಗೆ. ಅದನ್ನು ಬಿಟ್ಟು ನೀ ಏನು ನೆವದಿ ಇರ್ತಿ, ಏನು ಅಲಂಕಾರ ಮಾಡ್ತಿ, ಇದು ಯಾವುದೂ ಕೂಡ ಮಹಾರಾಜರಿಗೆ ಮಹಾರಾಜರಿಗೆ ಬೇಕಾಗೇ ಇಲ್ಲ. ಬ್ರಹ್ಮಾಂಡದ ನಾಯಕದಾರ, ಬ್ರಹ್ಮಾಂಡದ ಸೃಷ್ಟಿಕರ್ತ ಇದಾರ, ಅವ್ರಿಗೆ ನಾವು ಕೊಡುವಂಥದ್ದೇನ ಭಕ್ತಿ ಮಾತ್ರ, ನಿಸ್ವಾರ್ಥ ಭಕ್ತಿ ಮಾತ್ರ. ಹಾಗಾಗಿ ಆದಷ್ಟು ಸೇವೆಯನ್ನು ಮಾಡಿರಿ, ಸೇವೆಯನ್ನು ಪ್ರಸಾರ ಮಾಡಿರಿ. ಆದಷ್ಟು ಗುರುಪದವನ್ನು ಎಲ್ಲರೂ ತಗೋರಿ. ಸುತ್ತಮುತ್ತ ಕೇಂದ್ರ ಇದ್ದು ಅಂದ್ರೆ ಅಲ್ಲಿ ಹೋಗಿ ಸೇವೆಯನ್ನು ಮಾಡಿರಿ. ಅಲ್ಲೂ ಕೂಡ ಬೆಳಗ್ಗೆ 8 ಗಂಟೆಗೆ ಅದು ಕರೆದಿರ್ತಾರೆ. ಅಂದ್ರೆ ಗುರುಪದ ತಗೋಕೆ ಬೆಳಗ್ಗೆ 8 ಗಂಟೆಗೆ ಕರೆದಿರ್ತಾರೋ ಅಲ್ಲಿ ಹೋಗಿ ಸೇವೆಯನ್ನು ಮಾಡಿರಿ. ಇಲ್ಲ ಅಕ್ಕ ನಾವು ಮನ್ಯಾಗ ಮಾಡ್ತೇವೆ ಅಂದ್ರೆ ಮನ್ಯಾಗ ಮಾಡಿರಿ. ನಾ ಇವ ಏನಿದಾವಲ್ಲ ಶ್ರೀ ಸೂಕ್ತ, ಪುರುಷ ಸೂಕ್ತ ಕಮ್ಯುನಿಟಿ ಪೋಸ್ಟ್ದಾಗ ಹಾಕ್ತೇನೋ, ಅಥವಾ ನೀವು ಯೂಟ್ಯೂಬ್ದಾಗ ಹಚ್ಚಿ ಕೇಳ್ರಿ, ಅದು ಶ್ರವಣ ಮಾಡಿರಿ. ಮತ್ತು ಇನ್ನು ಆ ಟೈಮ್ದಾಗ ಪೀರಿಯಡ ಅಥವಾ ಏನರ ಸೂತಕತ್ತಂದ್ರೆ ಯಾವುದೇ ರೀತಿ ಸೇವೆ ಮಾಡ್ಕೊಲ್ಲ, ಶ್ರವಣ ಮಾಡಿರಿ. ಯಾಕಂದ್ರೆ ನಮ್ಮ ಮನಸ್ಸು ಆ ರೀತಿ ಸ್ಟೇಬಲ್ ಇರೋಲ್ಲ. ನಾನು ಸೇವೆ ಮಾಡ್ತೇನೆ ಅಂದ್ರೆ ನಮ್ಗೆ ನಮ್ಮ ಮನಸ್ಸು ಒಪ್ಪಲ್ಲ. ಹಾಗಾಗಿ ಆ ದಿನ ನೀವು ಜಸ್ಟ್ ಶ್ರವಣ ಮಾಡಿ ನೋಡಿರಿ. ಯಾವುದೇ ರೀತಿ ಸ್ವಾಮಿ ನಾಮಸ್ಮರಣೆಗಾಗಲಿ ಶ್ರವಣ ಮಾಡೋಕ್ಕಾಗಲಿ ಯಾವುದೇ ರೀತಿ ನಿರ್ಬಂಧನ ಇಲ್ಲ. ಹಾಗಾಗಿ ಆ ದಿನ ನೀವು ಆದಷ್ಟು ಶ್ರವಣ ಮಾಡಿರಿ. ಅಂದರೆ ಯೂಟ್ಯೂಬ್ದಾಗ ಅದು ಹಚ್ಚಿ ಸ್ವಾಮಿ ಚರಿತ್ರೆ ಸಾರಾಮೃತ, ತಾರಕ ಮಂತ್ರ, ನಾಮಸ್ಮರಣೆ ಅಂತ ನಾವು ಕಂಟಿನ್ಯೂ ಮಾಡ್ತೇವೆ. ಇದನ್ನು ಮಾಡಿರಿ. ಆ ನಂತರ ನಿಮ್ಗೆ ಎಷ್ಟು ಆಗ್ತೈತೆ ಅಷ್ಟು ಮಹಾರಾಜರ ನಾಮಸ್ಮರಣೆಯನ್ನು ಮಾಡಿರಿ. ಇದು ನಿಮ್ಮ ಕೊನೆ ತನಕ ಕೈ ಹಿಡೋ ಸೇವೆ ಅಂದ್ರೆ ನಾಮಸ್ಮರಣೆನ. ಹಾಗಾಗಿ ನಾಮಸ್ಮರಣೆಗೆ ಹೆಚ್ಚಿನ ಮಹತ್ವ ಕೊಡ್ರಿ, ನಾಮಸ್ಮರಣೆಯನ್ನು ಮಾಡಿರಿ. ಮತ್ತು ಮಹಾರಾಜರನ್ನ ನಾವು ಗುರುವಾಗಿ ಸ್ವೀಕಾರ ಮಾಡ್ಕೋದಂದ್ರೆ ಕೆಲವೊಂದು ನಿಯಮಗಳನ್ನ ಮಹಾರಾಜರು ನಾವು ಪಾಲನೆ ಮಾಡ್ಬೇಕು. ನೋಡ್ರಿ, ಮಹಾರಾಜರು ನಾವು ತಪ್ಪಿದಾಗ ನಮ್ಗೆ ಶಿಕ್ಷೆ ಕೊಡ್ತಾರೋ, ನಾವು ಚಲೋ ಕೆಲಸ ಮಾಡಿದಾಗ ನಮಗೆ ಶಬಾಷತ ಬೆನ್ನು ಕೂಡ ತಡ್ತಾರೋ, ಅದನ್ನು ನಾವು ಗುರುತಿಸುವಂಥ ಸಾಮರ್ಥ್ಯ ನಾವೆಲ್ಲರೂ ಬೆಳೆಸ್ಕೋಬೇಕು. ಮಹಾರಾಜರು ಸದಾ ನಮ್ಮ ಜೊತೆ ಇರ್ತಾರೋ, ಗುರುವಾಗಿ, ಫ್ರೆಂಡ್ ಆಗಿ, ಪ್ರತಿಯೊಂದು ಕ್ಷಣಕ್ಕೆ ನಮ್ಮ ಒಂದು ಏನಂದ್ರೆ ಮಹಾರಾಜರಂದ್ರೂ ಒಂದು ಶಕ್ತಿ, ಆ ಶಕ್ತಿ ನಮ್ಮ ಜೊತೆ ಇರ್ತೈತಿ. ಅದನ್ನು ಅನುಭವಿಸುವಂಥ ಸಾಮರ್ಥ್ಯ ನಮ್ಮಲ್ಲಿ ಇತ್ತಂದ್ರೆ ನೀವು ಯಾವತ್ತೂ ಕೂಡ ಒಂಟಿ ಅಲ್ಲ, ಒಬ್ಬರಲ್ಲ. ಯಾವತ್ತೂ ಕೂಡ ಏನೇ ಕಷ್ಟ ಬಂದರೂ ಮಹಾರಾಜರು ನಿನ್ನ ಜೊತೆ ಇದ್ದಾರೋ ಅನ್ನೋ ಒಂದು ಆತ್ಮವಿಶ್ವಾಸನ ನಿನ್ನ ಆ ಸಮಸ್ಯೆನ ಎದುರಿಸುವಂಥ ಸಾಮರ್ಥ್ಯ ಕೊಡ್ತೈತಿ. ಹಾಗಾಗಿ ಹೆಚ್ಚಿನ ಪ್ರಮಾಣದಾಗ ಎಲ್ಲರೂ ಸೇವೆಯನ್ನು ಮಾಡಿರಿ, ಸೇವೆಯನ್ನು ಪ್ರಸಾರ ಮಾಡಿರಿ. ಗುರುಪೂರ್ಣಿಮೆ ದಿವಸ ಮನ್ಯಾಗ ಯಾವ ರೀತಿ ಮಹಾರಾಜರ ಸೇವೆ ಮಾಡ್ಬೇಕಂತ ನಿಮ್ಗೆ ತಿಳಿಸ್ಕೊಟ್ಟಿದ್ದಾನೋ. ಈ ವಿಡಿಯೋ ಇಷ್ಟ ಆದರೆ ಹೆಚ್ಚಿನ ಪ್ರಮಾಣದಾಗ ವಿಡಿಯೋನ ಶೇರ್ ಮಾಡಿರಿ. ನಿಮ್ಮ ಒಂದು ಕಮೆಂಟ, ನಿಮ್ಮ ಒಂದು ಲೈಕ ನನಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತೈತಿ. ಇನ್ನಷ್ಟು ಸ್ವಾಮಿ ಭಕ್ತರಿಗೆ ಹೋಗಿ ಈ ವಿಡಿಯೋಗಳು ತಲುಪ್ತಾವೋ. ಈ ಮಾಹಿತಿ ಇಷ್ಟ ಆದ್ರೆ ನೀವೆಲ್ಲರೂ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನೆ. ಶ್ರೀ ಸ್ವಾಮಿ ಸಮರ್ಥ.